ಅಣ್ಣ ಬಂದ್ಯಾ? ನಾನು ನಿನಗೋಸ್ಕರ ಕಾಯ್ಕೊಂಡಿದ್ದೀನಿ ಬೆಳಗ್ಗೆಯಿಂದ. ಯಾಕಮ್ಮ ಪುಷ್ಪ, ಏನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿರೋಂಗಿದೆ, ಊರಿಗೆ ಹೊಂಟಿಯಾ? ಹಾಂ ಹೌದು ಅಣ್ಣ, ಊರಿಗೆ ಹೊಂಟಿದ್ದೀನಿ. ನಿನಗೊಂದು ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಕಾಯ್ತಾ ಇದ್ದೀನಿ. ಅಲ್ಲಮ್ಮ, ನಾನು ನಿಂಗೆ ಮೊದಲೇ ಹೇಳಿದ್ದೆ ಅಲ್ವಾ ಇನ್ನೂ ಒಂದೆರಡು ದಿನ ಇರು ಅಂತ. ಅದು ಅಲ್ಲದೆ ಮಕ್ಕಳು ಕರ್ಕೊಬಂದಿದ್ಯಾ, ಇವಾಗ ಇದ್ದಕ್ಕಿದ್ದಂಗೆ ಏನು? ಏನು ಮಾಡೋಕ್ಕಾಗುತ್ತೆ ಅಣ್ಣ, ಅಣ್ಣ ತಂಗಿ ಸಂಬಂಧ ನಮ್ಮಿಬ್ರಿಗೂ ಇದೆ. ಆದರೆ ಹೊರಗಿಂದ ಬಂದಿದ್ದಾರಲ್ಲ ಅವ್ರಿಗೆ ಇರ್ಬೇಕಲ್ವಾ? ಯಾಕಮ್ಮ, ಏನಾಯಿತು? ಏನೂ ಇಲ್ಲ ಬೇಡಣ್ಣ, ಸುಮ್ಮನೆ ಎಲ್ಲ ವಿಷಯ ನಿನಗೆ ಹೇಳ್ಬಿಟ್ಟು ನಿನ್ನ ಮನಸ್ಸಿಗೆ ಯಾಕೆ ಬೇಜಾರು ಮಾಡ್ಬೇಕು ಹೇಳು? ಅಷ್ಟಿಲ್ಲದೆ ಕತೆ ಮಾಡಿರ್ತಾರಾ, ತಾಯಿ ಇಲ್ದತ್ತವ್ರಿಗೆ ಹೆಣ್ಮಕ್ಳು ಹೋಗ್ಬಾರ್ದು ಅಂತ. ಅಯ್ಯೋ ಪುಷ್ಪ, ಅಂಥದ್ದೇನಮ್ಮ ಆಯ್ತು ಇವಾಗ? ಯಾಕೆ ಅಮ್ಮ ನೆನಪಾದ್ರಾ? ಅಮ್ಮ ಯಾವಾಗೂ ನೆನಪಾಗ್ತಾನೆ ಇರ್ತಾರೆ ಅಣ್ಣ. ಆದರೆ ನಿನ್ನ ಮುಖ ನೋಡ್ಕೊಂಡು ಎಲ್ಲನೂ ಬರುತ್ತಾ ಇದ್ದೆ. ಇನ್ನು ಮುಂದೆ ನಮಗೆ ಆ ಭಾಗ್ಯ ಇಲ್ಲ ಅನಿಸುತ್ತೆ. ನಾನು ಲತನ್ಗೂ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಣ್ಣನ ಮನೆಗೆ ಬರೋದು ಬೇಡ ಕಣೆ ನಾವು ಅಂತ. ಅಯ್ಯೋ, ಏನಮ್ಮ ಆಯ್ತು ಇವಾಗ ಅಂಥದ್ದು? ರಾಧಾ, ರಾಧಾ, ಓ ನೀನು ಇಲ್ಲೇ ಇದೆಯಾ? ಓ ಅತ್ತಿಗೆ, ನೀವು ಯಾವಾಗ ಬಂದ್ರಿ? ನಾನು ನಮ್ಮ ಅಣ್ಣ ಇಬ್ಬರು ಏನು ಮಾತಾಡ್ತೀವಿ ಅಂತ ಇಲ್ಲೇ ಕತೆ ಕೇಳಿಸ್ಕೊತಿದ್ರಾ? ನೋಡಮ್ಮ ಪುಷ್ಪ, ನನಗೆ ಕತೆ ಕೇಳಿಸ್ಕೊ ಬುದ್ಧಿಲ್ಲ ಇಲ್ಲ, ಮತ್ತೆ ಇನ್ನೇನು ಹಿಂದೆ ಬಂದು ನಿಂತ್ಕೊಂಡಿದ್ದೀರಾ? ಮುಂದೆ ಬರಬೇಕಾಗಿತ್ತು. ಪುಷ್ಪ, ರಾಧಾ ಏನಾಯ್ತು? ಯಾಕೆ ಇವಳು ಹಿಂಗಾಡ್ತಾವಳೆ? ರೀ, ಅದೇನಾಯ್ತು ಗೊತ್ತಾ ಅಣ್ಣ? ಏನಾಯ್ತು ಅಂತ ನಾನು ಹೇಳ್ತೀನಿ. ನನ್ನ ಮಕ್ಕಳೇನು ಸ್ವಲ್ಪ ಮುದ್ದು ಮಾಡ್ತೀನಿ ನಾನು, ನಿಜಾನೇ, ಇಲ್ಲ ಅಂತಲ್ಲ. ಯಾಕಂದರೆ ಅವರು ಹಾಸ್ಟೆಲಲ್ಲಿ ಓದ್ತಾ ಇದ್ದಾರೆ ಪಾಪ, ಅಲ್ಲಿ ಹೇಗಿರ್ತಾರೋ ಏನೋ. ಹಾಗಾಗಿ ಮನೆಗೆ ಬಂದು ಸ್ವಲ್ಪ ನಾನು ಫೋನ್ ನೋಡೋಕೆ ಕೊಡ್ತೀನಿ ಅಣ್ಣ, ಅದೇ ಒಂದು ದೊಡ್ಡ ತಪ್ಪಂತೆ. ಈ ಅದಕ್ಕೆ ಹೇಳ್ತಾರೆ ನೋಡು, ನಿನ್ನ ಮಕ್ಕಳು ನೋಡಿ ನನ್ನ ಮಗನೂ ಹಾಳಾಗ್ತಾನೆ, ನೀನು ಹಾಳಾಗೋದಲ್ಲದೆ ನನ್ನ ಮಕ್ಕಳನ್ನೂ ಹಾಳು ಮಾಡ್ತೆ ಅಂತ ಬಾಯಿಗೆ ಬಂದಂಗೆ ಬೈತಾರೆ ಅಣ್ಣ. ಅಯ್ಯೋ ದೇವ್ರೆ ಪುಷ್ಪ, ಇದೇನು ಹಿಂಗೆ ಹೇಳ್ತದೆ ನೀನು? ನಾನು ನಿನಗೆ ಬಾಯಿಗೆ ಬಂದಂಗೆ ಬೈದ್ನಾ? ಮತ್ತೆ ಇಲ್ವಾ? ನೀವು ಬೈದಂಗೆ ಇನ್ನೇನು ಮಾಡಿದ್ರಿ? ರೀ, ನಾನು ನಿಜವಾಗ್ಲೂ ಏನು ಬೈದಿಲ್ಲ ರೀ, ನಾನು ಹೇಳಿದಿಷ್ಟೇ. ಮಕ್ಕಳ ಕೈಗೆ ಇವಾಗಲೇ ಫೋನ್ ಕೊಟ್ಟು ಅಭ್ಯಾಸ ಮಾಡಿದ್ರೆ ಅವ್ರಿಗೆ ಓದಿನ ಕಡೆ ಗಮನ ಇರಲ್ಲ ಅಂತ ತಿಳಿ ಹೇಳಿದೆ ಅಷ್ಟೇ. ಅದನ್ನು ಬಿಟ್ಟು ಹ್ಞೂ ನಮ್ಮ ಅಣ್ಣ ಇದ್ದಾನೆ ಅಂತ ಇವಾಗ ಏನು ಹೇಳ್ಬೇಡಿ ನೀವು. ಅದಕ್ಕೆ ನಿಮ್ಗೆ ಯಾಕೆ? ನಾನು ನನ್ನ ಮಕ್ಕಳಿಗೆ ತೊಂದರೆ ನಿಮಗೆ, ನಾನು ಹೋಗ್ತೀನಿ ಬಿಡಿ. ಅಣ್ಣ ನಡಿ, ನನ್ನ ಬಸ್ ಸ್ಟಾಪಿಗೆ ಬಿಟ್ಟು ಬಾ, ನನ್ನ ಮಕ್ಕಳು ರೆಡಿ ಮಾಡಿದ್ದೀನಿ, ನಾನು ಕರ್ಕೊಂಡು ಹೊರಟೋಗ್ತೀನಿ. ಪುಷ್ಪ, ಒಂದು ಮಾತು ಬರುತ್ತೆ ಹೋಗುತ್ತೆ, ಅದು ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಂದ್ರೆ ಹೆಂಗಮ್ಮ ಹೇಳಿ ನೀನು? ಹೋಗ್ಲಿ ಬಿಡು, ಈ ಸಾರಿ ಕ್ಷಮಿಸ್ಬಿಡು. ನಾನು ಮತ್ತೆ ಇನ್ನೊಂದ್ಸರಿ ಹಿಂಗಾಗ್ದ ಥರ ಹೇಳ್ತೀನಿ ಅದಂಗೆ, ಸರಿನಾ? ರೀ, ನಾನೇನು ತಪ್ಪು ಮಾಡಿಲ್ಲ ರೀ, ನೀವು ಸ್ವಲ್ಪ ವಿಚಾರಿಸಿ. ರಾಧಾ ಹೋಗ್ಲಿ ಬಿಡು, ನನ್ನ ತಂಗಿಗೆ ನಮ್ಮ ಮನಸ್ಸು ಸರಿ ಇಲ್ಲ, ಇವಾಗ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನೋಡು ಪುಷ್ಪ, ನೀನು ಸುಮ್ಮನೆ ಬ್ಯಾಗ್ ತೊಗೊಂಡು ಒಳಗಡೆ ಹೋಗು. ಬೇಡ ಬಿಡು ಅಣ್ಣ, ಸುಮ್ಮನೆ ಆಗಿ ತೊಂದರೆ. ಪುಷ್ಪ ಹೋಗು ಅನ್ನ, ಹೋಗು. ಸರಿ, ಈ ಸಾರಿ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಹೋಗ್ತೀನಿ. ಇನ್ನೊಂದ್ಸರಿ ಹಿಂಗೆ ಆದರೆ ನಿನ್ಗೊಂದು ಮಾತು ಹೇಳಲ್ಲ, ಹಾಗೆ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ಕೊ. ರೀ, ನಾನು ನಿಜವಾಗ್ಲೂ ಅವಳಿಗೇನು ಬೈದಿಲ್ಲ ರೀ. ರಾಧಾ, ನನಗೆ ಗೊತ್ತು ನೀನು ಅವಳಿಗೇನೋ ಬೈದಿರಲ್ಲ ಅಂತ, ಆದ್ರೂ ಅವಳ ಮುಂದೆ ನಾನು ನಿನಗೆ ಹಿಂಗೆ ಮಾತಾಡಲೇಬೇಕಾಯ್ತು. ಯಾಕೆಂದರೆ ನಿನಗೆ ಗೊತ್ತಲ್ಲ, ನನ್ನ ತಂಗಿಗೆ ನನ್ನ ಬಿಟ್ಟರೆ ಯಾರೂ ಇಲ್ಲ. ನಾನೇ ಅವ್ರನ್ನ ಬೈದ್ಬಿಟ್ರೆ ಅವ್ರು ಯಾರಿಗೋ ಹೇಳ್ಕೊಬೇಕು ಹೇಳು? ಹಾಗಾಗಿ ನಾನು ನಿನಗೆ ಬೈದೆ. ಯಾಕೆಂದ್ರೆ ಅವಳು ಈ ಮನೆಗೆ ನೆಂಟ್ರಾಗಿ ಬಂದವಳೆ, ಒಂದೆರಡು ದಿನದ ಹೋಗ್ಬಿಡ್ತಾಳೆ. ಆದರೆ ಅವಳು ಕಣ್ಣೀರು ಹಾಕ್ಕೊಂಡು ಹೋದರೆ ಏನು ಚೆನ್ನಾಗಿರುತ್ತೆ ಹೇಳು? ಅವಳಿಗೆ ಮುಗುಂದಿದ್ರಲ್ಲಿ ಕೋಪ ಇದೆ, ನಿಜ ಒಪ್ಕೊತೀನಿ. ಆದರೆ ಅವಳ ಮೇಲೆ ನನಗೆ ತುಂಬ ಪ್ರೀತಿ ಇದೆ ರಾಧಾ. ಹಾಗಂತ ನಂಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನೀನು ಈ ಮನೆಗೆ ಮಹಾಲಕ್ಷ್ಮಿ, ಗೃಹಲಕ್ಷ್ಮಿ, ನಿನಗೆ ಗೊತ್ತು ಯಾವಾಗ ಹೇಗಿರಬೇಕು ಅಂತ. ನನ್ನ ನಡವಳಿಕೆಯಿಂದ ನಿನಗೆ ಬೇಜಾರಾಗಿದ್ರೆ ಕ್ಷಮಿಸ್ಬಿಡು. ಚೇಚೆ, ಹಂಗಲ್ಲ ರೀ, ನನ್ನೇ ತಪ್ಪು ಅನಿಸುತ್ತೆ. ನಾನೇ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಸಮಾಧಾನವಾಗಿ ಮಾತಾಡಬೇಕಾಗಿತ್ತು ರೀ. ಇನ್ನು ಮುಂದೆ ಯಾವತ್ತೂ ಹಿಂಗೆ ಮಾಡಲ್ಲ ರೀ, ನನಗೆ ಕ್ಷಮಿಸ್ಬಿಡ್ರಿ. ನಾನು ಸ್ವಲ್ಪ ಅರ್ಥ ಮಾಡ್ಕೊಬೇಕಾಗಿತ್ತು. ಪರವಾಗಿಲ್ಲ, ನೀನನ್ನು ಅರ್ಥ ಮಾಡ್ಕೊಂಡಿಲ್ಲ, ನಂಗೆ ಅಷ್ಟೇ ಸಾಕು. ಸರಿ ಬನ್ನಿ, ಕೈ ಕಾಲು ಮುಖ ತೊಳ್ಕೊ ಬನ್ನಿ. ನೀವು ಸುಸ್ತಾಗಿ ಬಂದಿದ್ದೀರಲ್ಲ, ನಿಮಗೆ ಕಾಫಿ ತೊಗೊಬಂದು ಕೊಡ್ತೀನಿ. ಸರಿ. ಪಾಪ ಇವಳಿಗೆ ಬೇಜಾರಾಯ್ತು ಅಂತ ಕಾಣಿಸುತ್ತೆ. ನೀಲಾ, ನೀಲಾ. ಯಾಕ್ರಿ ಹಿಂಗೆ ಕಿಚ್ಕೊ ಬರ್ತಿದ್ರಲ್ಲ, ಏನಾಯ್ತು? ಅಯ್ಯೋ, ನನಗೊಂದು ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಓಡಿ ಬಂದೆ. ಏನ್ರಿ? ಅಯ್ಯೋ, ಅದೇನಂದ್ರೆ ನಾವು ನಮ್ಮ ಶಿಲಿಂಗ್ ಒಂದು ಹುಡುಗನ ನೋಡಿದ್ವಲ್ಲ, ನಾನು ಅವ್ರ ಮನೆಗೆ ಹೋಗಿ ಬಂದೆ. ಅಯ್ಯೋ ಹೌದಾ? ಏನ್ರಿ ನೀವು ಒಬ್ಬರೇ ಹೋಗಿದ್ದೀರಲ್ಲ, ನನಗೂ ನಾನು ಬರ್ತಿದ್ದಿಲ್ವಾ?
ಅಯ್ಯೋ ನಾನು ಹಿಂಗಂತ ಹೋಗಿಲ್ಲ ಕಣೆ, ಸೀಕ್ರೆಟಾಗಿ ನಾನು ಯಾರು ಅಂತ ಅವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ, ಆ ಥರ ಹೋಗಿ ನೋಡ್ಕೊಬಂದೆ. ಹೌದಾ, ಯಾಕೆ ಹಂಗೆ ಮಾಡಿದ್ರಿ? ಇವಾಗ ನಾವು ಹೆಣ್ಣಿನ ಕಡೆಯವರು ಅಂತ ಹೋದರೆ ಅವರು ಸುಳ್ಳು ಹೇಳ್ಬೋದು. ಹಾಗಾಗಿ ಅವ್ರು ನಿಜವಾಗ್ಲೂ ಏನು ತಿಳ್ಕೊಳ್ಳೋ ಕಾರಣ ನಾನು ಈ ಥರ ಕೆಲಸ ಮಾಡಿದೆ. ನನಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ. ಈಗಿನ ಕಾಲದಲ್ಲಿ ಅಂಥವ್ರಿಗೂ ಸಿಗೋಕ್ಕೆ ನಿನ್ನ ತಂಗಿ ತುಂಬ ಪುಣ್ಯ ಮಾಡಿದ್ಲು. ರೀ, ಈ ಮಾತನ್ನ ನೀವು ಒಂದ್ಸರಿ ಅವಳಿಗೆ ಹೇಳ್ರಿ. ಇರಿ ಕರಿತೀನಿ. ಶೀಲಾ, ಶೀಲಾ ಬಾಯಲ್ಲಿ ನಿಮ್ಮ ಬಾವ ಏನೋ ಕೇಳ್ತಾರೆ ನೋಡಿ ನಿಮಗೆ. ಏನು ಬಾವ ಕರೆದ್ರಂತಲ್ಲ? ಶೀಲಾ, ನಾನು ನಿನ್ನ ಮದುವೆ ಹುಡುಗನ ಮನೆಗೆ ಹೋಗಿ ಬಂದೆಮ್ಮ. ಹೌದಾ? ಹೌದು. ನೋಡು, ನೀನು ಮನಸ್ಸಿರೋಕ್ಕೆ ತುಂಬ ಪುಣ್ಯ ಮಾಡಿರ್ತೀಯ. ಹಾಗಾಗಿ ಈ ಮದುವೆಗೆ ಏನೂ ಯೋಚನೆ ಮಾಡಬೇಡ, ಆರಾಮಾಗಿ ಒಪ್ಕೊ. ಹ್ಞೂ ಬಾವ, ನಾನು ಆವತ್ತೇ ಹೇಳಿದ್ನಲ್ಲ ನನಗೆ ಒಪ್ಪಿಗೆ ಇದೆ ಅಂತ, ಮತ್ತೆ ಯಾಕೆ ಅದನ್ನೇ ಕೇಳ್ತೀರಾ? ನೀನೇನು ಹೇಳ್ಬಿಟ್ಟೆಮ್ಮ, ಅದು ನಮಗೊಂದು ಭಯ ಇರ್ತಲ್ಲ. ಹಾಗಾಗಿ ನಾನು ಆ ಊರಿಗೆ ಹೋಗಿ ಎಲ್ಲ ವಿಚಾರಿಸ್ಕೊ ಬಂದಿದ್ದೀನಿ. ಆ ಹುಡುಗ ತುಂಬ ಒಳ್ಳೆಯವನಂತೆ. ಅಕ್ಕ ಎಲ್ಲ ಹೇಳಿದ್ರಲ್ಲ, ಅದಕ್ಕೆ ಒಪ್ಕೊಂಡಿದ್ದೀನಿ ನಾನು. ಸರಿ, ನಾನು ನಮ್ಮ ಮನೆಗೆ ಬಲೆ ಕೇಳ್ತೀನಿ. ಆದಷ್ಟು ಬೇಗ ಈ ಮದುವೆ ಮಾಡಿ ಮುಗಿಸೋಣ. ಸರಿ ಬಾವ. ಬಾವ, ಆದರೆ ನನಗೆ ಮದುವೆಗೆ ಹಾಕ್ಕೊಳ್ಳೋಕ್ಕೆ ಒಡವೆ ಎಲ್ಲ ಏನೂ ಇಲ್ಲ. ಅಯ್ಯೋ ಶೀಲಾ, ಅದ್ರ ಬಗ್ಗೆ ಯಾಕೆ ಇಷ್ಟ ಮಾಡ್ತೀಯಾ? ನಿನ್ಗೆ ಎಷ್ಟು ಒಡವೆ ಬೇಕು, ಏನು ಒಡವೆ ಬೇಕು ಎಲ್ಲ ನನಗೆ ಗೊತ್ತು, ನಾನು ಕೊಡಿಸ್ತೀನಿ. ಅಲ್ಲ ಅಕ್ಕ, ಅಮ್ಮ ಹೇಳ್ತಾ ಇದ್ರು ನಿಮ್ಮ ಹತ್ರ ದುಡ್ಡು ಇಲ್ವಂತಲ್ಲ. ಅಮ್ಮ ಹಂಗಂದ್ರ? ಇಲ್ಲ ಕಣೆ, ನಾವು ಜಮೀನು ಮಾಡಿದ್ದೀವಲ್ಲ, ಇವಾಗ ನಮ್ಮ ಹತ್ರ ಹಣ ಇದೆ. ನೀನು ಮದುವೆಗೆಲ್ಲ ಅದೇ ಹಣ ಖರ್ಚು ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಹೌದಾ ಅಕ್ಕ? ಹಾಗಾದರೆ ನಾನು ಏನು ಕೇಳಿದ್ರು ಕೊಡಿಸ್ತೀರ ತಾನೇ? ಅಮ್ಮನ ಥರ ಅದಿಲ್ಲ ಇದಿಲ್ಲ ಅಂತೆಲ್ಲ ಹೇಳಬಾರ್ದು. ಇಲ್ಲ ಇಲ್ಲ, ಖಂಡಿತ ಕೊಡಿಸ್ತೀವಿ. ಬಾವ, ಹಾಗಾದರೆ ನಾವು ಯಾವಾಗ ಹೋಗೋಣ ಒಡವೆ ಬಟ್ಟೆ ತಗೊಬರೋಕ್ಕೆ? ಆಯ್ತಮ್ಮ, ಈ ಮದುವೆ ಡೇಟ್ ಯಾವಾಗಂತ ಫಿಕ್ಸ್ ಆಗಲಿ, ಎಲ್ಲ ಹೋಗ್ಬರೋಣ, ಆಯಿತಾ? ಹಾಂ ಸರಿ. ಹಾಗಿದ್ರೆ ನಾನು ನಿಮ್ಮ ವಿಷಯನ ಇವಾಗಲೇ ಅಮ್ಮಂಗೆ ಹೋಗಿ ಹೇಳಿ ಬರ್ತೀನಿ. ಏನ್ರಿ, ನಾನಂದು ಶೀಲಾ ಮದುವೆಗೆ ಒಪ್ಕೋತಾಳೆ ಅಂತ ಕನಸಲ್ಲ ಅನ್ಕೊಂಡಿದ್ದಿಲ್ಲ. ಹೇಗೋ ಆ ದೇವ್ರ ದಯೆಯಿಂದ ಈ ಮದುವೆ ಒಂದು ಆಗ್ಬಿಟ್ರೆ ಸಾಕು. ನೀಲ, ನೀನು ಚಿಂತೆ ಮಾಡೋಕೆ ಹೋಗ್ಬೇಡ ಕಣೆ, ಎಲ್ಲ ಒಳ್ಳೇದಾಗುತ್ತೆ, ಆಯಿತಾ? ಹಾಂ ಸರಿ, ಒಳಗಡೆ ಬನ್ನಿ. ಏನ್ರಿ, ಮದುವೆ ದಿನ ಹತ್ರ ಬರ್ತಾ ಇದೆ, ಲಗ್ನ ಪತ್ರಿಕೆ ಹೊಡಿಸ್ಬೇಕಾಗಿತ್ತಲ್ಲ, ನೀವು ಇದ್ರ ಬಗ್ಗೆ ಏನು ಹೇಳ್ತಾನೆ ಇಲ್ಲ. ನೋಡು, ನನಗೆಲ್ಲ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನೀನು ಪ್ರತಿಯೊಂದಕ್ಕೂ ಭಯ ಹಾಕೊಂಡು ಅಡ್ಡ ಬರಬೇಡ. ಅಯ್ಯೋ ಶಿವನೇ, ಇದ್ರಲ್ಲಿ ಅಡ್ಡ ಬಯಕಕ್ಕೆ ಏನಿದೆ? ಮದುವೆ ಕೆಲಸ ರೀ. ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಇರೋದು ನಾನು. ನೋಡಿ, ಈ ಮದುವೆ ಆಗ್ತಾ ಇದ್ದಾನೆ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನಿದ್ದೀನಿ. ನೀವು ಅಂದಂಗೆಲ್ಲ ಅನ್ಸ್ಕೊಂಡಿದ್ದೀನಿ. ನೋಡಿ, ನಾನು ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ನಾನು ಪದೇ ಪದೇ ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ನೋಡಿ, ಲಗ್ನ ಪತ್ರಿಕೆ ಆದಷ್ಟು ಬೇಗ ಓಡಿಸ್ಬೇಕು, ಅದು ನೆನಪಲ್ಲಿ ಇರಲಿ. ಅಪ್ಪ, ಇವತ್ತು ನಾನು ಲಗ್ನ ಪತ್ರಿಕೆ ಓಡ್ಸೋಕ್ಕೆ ಕೊಟ್ಟು ಬಂದಿದ್ದೀನಿ ಅಪ್ಪ. ಹೌದಾ ಮಗನೇ? ಅಯ್ಯೋ, ನಾನು ನಿಂಗೆ ಇದ್ರ ಬಗ್ಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಒಳ್ಳೆ ಕೆಲಸ ಮಾಡ್ತೀವಿ ಬಿಡು. ಹಾಂ, ಅದು ನಾವು ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಲ್ಲ ಪತ್ರನ, ಅದನ್ನು ತೊಗೊಂಡೋಗಿ ಪ್ರಿಂಟಿಗೆ ಕೊಡಬೇಕಾಗಿತ್ತಲ್ವ, ಕೊಟ್ಟು ಬಂದೆ. ಹಾಗೆ ಅದನ್ನು ಕರ್ಕೊಂಡು ಹೋಗಿದ್ದೆ, ಅವಳು ಸೆಲೆಕ್ಷನ್ ಮಾಡಿದ್ಲು. ಹೌದಾ? ನನಗೇನು ಅನು ಹೇಳಿಲ್ವಲ್ಲ. ಅಪ್ಪ, ಅದು ಅನು ಇವತ್ತು ಸ್ವಲ್ಪ ಲೇಟಾಗಿ ಮನೆಗೆ ಬರ್ತಾಳಂತೆ. ಯಾಕಪ್ಪ, ಎಲ್ಲೋಗಿದ್ದಲ್ಲ ಅವಳು ಮತ್ತು ಖುಷಿಯವರು ಅದೇನೋ ತರಬೇಕು ಅಂತ ಹೋದರು. ಅವ್ರು ತಡ ಆಯಿತು, ಹಾಗಾಗಿ ಲೇಟಾಗಿ ಬರ್ತಂತ ಹೇಳಿದ್ದಾರೆ. ಪರವಾಗಿಲ್ಲ, ಅವ್ರ ಜೊತೆಯಲ್ಲಿ ಹುಡುಗನೂ ಇದ್ದಾನೆ. ಹೌದೇನಪ್ಪ? ಸರಿಯಾಗಿದ್ರೆ. ಅಪ್ಪ, ಅದು ತುಂಬ ಹಶ್ವಾಗ್ತಿತ್ತು. ಅಲ್ರಿ, ಹೋಗ್ರಿ, ನೀವು ಇಬ್ಬರು ಕೈ ತಗೊಂಬನ್ನಿ, ನಾನು ಊಟಕ್ಕೆ ಬರ್ಸ್ತೀನಿ. ಅಪ್ಪ, ಯಾಕಪ್ಪ ಒಂಥರ ಇದ್ದೀರಾ? ಮತ್ತೆ ಏನಾದ್ರು ಜಗಳ ಆಡಿದ್ರಾ? ಅಯ್ಯೋ ಬಿಡಪ್ಪ ಮಗನೇ, ನಾನು ಹಣೆ ಬರ ಚೆನ್ನಾಗಿಲ್ಲ. ಯಾಕದು ಮನೆಗೆ ಬರ್ತಂತ ಸರಿ ನನಗೆ ಅನಿಸುತ್ತೆ. ಅಪ್ಪ, ಎಲ್ಲಾದರೂ ಹೋಗಲಿ ಬಿಡಿಯಪ್ಪ, ಈ ಮದುವೆ ಆಗೋರ್ಗೂ ಸುಮ್ಮಿದ್ದು ಬಿಡಿ. ನಾನು ಅದಕ್ಕೆ ಅಪ್ಪ ಸುಮ್ಮನಿದ್ದೀನಿ. ಸರಿ ನಡೀರಿ, ತುಂಬ ಹಶ್ವಾಗ್ತಿದೆ, ಊಟ ಮಾಡೋಣ. ಹಾಂ ಬಾ.